ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ಕಾರ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮೊನ್ನೆ ದಿನ ಏನು ಡ್ರಾಫ್ಟ್ ಅನ್ನ ಬಿಟ್ಟಿದ್ದಾರೆ. ಸೊ ಇದರಲ್ಲಿ PSTR ಅಭ್ಯರ್ಥಿಗಳಿಗೆ, ಸೊ ವಿಶೇಷವಾಗಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಯಾವುದೇ ಹುದ್ದೆಗಳು ಸಿಗೋದೇ ಇಲ್ಲ. ಯಾಕಂದ್ರೆ ಅಷ್ಟೊಂದು ಏನಪ್ಪಾ ಅಂದ್ರೆ ಕ್ರಿಟಿಕಲ್ ಆಗಿರ್ತಕ್ಕಂಥ ಡ್ರಾಫ್ಟ್ ಅನ್ನ ಶಿಕ್ಷಣ ಇಲಾಖೆ ಪಬ್ಲಿಷ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಈ ಹಿಂದೆ ಸಾಕಷ್ಟು ಬಾರಿ ಇದಕ್ಕೆ ಓರಲ್ 50% ಮಾಡ್ರಿ ಅಂತಂದಾಗ ಅವ್ರು ಏನಪ್ಪಾ ಅಂದ್ರೆ ಸಾಕಷ್ಟು ಆಶ್ವಾಸನೆಯನ್ನು ಕೊಟ್ಟಿದ್ರು. ಮತ್ತೆ 50% ಆಲ್ರೆಡಿ ಏನಪ್ಪಾ ಅಂದ್ರೆ ಇದೆ ಅದು, ಹೌದಾ? ಓರಲ್ 50% ಇದೆ. ಬಟ್ ಸಮಸ್ಯೆ ಆಗಿರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ, ಈ ಬಾರಿ ಬೈಲಿಂಗ್ವಲ್ ಶಾಲೆಗಳು ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಏನಪ್ಪಾ ಅಂದ್ರೆ ಶಿಕ್ಷಕನಿಗೆ ಕಂಪಲ್ಸರಿ ಬರಬೇಕು ಅನ್ನೋ ಕಾರಣಕ್ಕಾಗಿ ಶಿಕ್ಷಣ ಇಲಾಖೆ ಸಾಕಷ್ಟು ಈ ಪರೀಕ್ಷೆಯನ್ನ ಕಠಿಣವಾಗಿ ಮಾಡ್ತಾ ಇದೆ. ಒಂದೇನು ಅಂತಂದ್ರೆ, ನೀವು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅಂತ ಅನ್ಕೊಳ್ಳಿ. ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವ್ರು ಇರ್ತಕ್ಕಂಥ 100ಕ್ಕೆ 90ರಷ್ಟು ಅಭ್ಯರ್ಥಿಗಳು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಆಕಾಂಕ್ಷಿಗಳೇ ಸಿಗ್ತಾರೆ. ಇನ್ನ ಬಹಳ ಒಂದು 10% ಏನಪ್ಪಾ ಅಂತಂದ್ರೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಅವ್ರು ಸಿಗ್ತಾರೆ. ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವರಿಗೆ ಯಾವ ಹುದ್ದೆಗಳೇ ಬರೋದಿಲ್ಲ. ಬಂದ್ರೆ ಏನಪ್ಪಾ ಅಂದ್ರೆ ಭಾಷಾ ಶಿಕ್ಷಕರು ಅಂತೇಳಿ ಬರಿಬೇಕಾಗತ್ತೆ. ಸೊ ಅಲ್ಲಿ ಭಾಷಾ ಶಿಕ್ಷಕರು ಅಂತೇಳಿ ಬರೆದಾಗ ಒಂದ್ ಏನಪ್ಪಾ ಅಂದ್ರೆ ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗತ್ತೆ, ಆಯಾ ಭಾಷೆಗಳ ಜೊತೆಗೆ ಇಂಗ್ಲಿಷ್ ಭಾಷೆಯಲ್ಲಿ 50 ಅಂಕಗಳನ್ನ ಗಳಿಸಿರ್ಬೇಕು ಅಂತೇಳಿ. ಆಯಾ ಭಾಷೆಗಳಲ್ಲಿ ಅಂತಂದ್ರೆ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಉರ್ದು ಆಗಿರ್ಬೋದು, ಅದರ ಜೊತೆಗೆ ಇಂಗ್ಲಿಷ್ ಅನ್ನ ಕಂಪಲ್ಸರಿ ಏನಪ್ಪಾ ಅಂದ್ರೆ PUC ಯಲ್ಲಿ ಓದಿರ್ಬೇಕು. ಮತ್ತೆ 50 ಅಂಕಗಳು ಏನಪ್ಪಾ ಅಂದ್ರೆ ಅದರಲ್ಲಿ ಇರಬೇಕು. ಇದೊಂದು ಮಾನದಂಡ, ಹೌದಾ? ಕಂಪಲ್ಸರಿ ಇಂಗ್ಲಿಷ್ ಭಾಷೆಯಲ್ಲಿ 50 ಅಂಕ ಪಡೆದಿರ್ಬೇಕು. ಇನ್ನೊಂದು ಯಾವ್ದು ಭಾಷೆಯನ್ನು ಓದಿರ್ತಿಲ್ಲ, ನೀವು ಸ್ಟಡಿ ಮಾಡಿರ್ತಿಲ್ಲ, ಅದರಲ್ಲೂ ಸಹ ಏನಪ್ಪಾ ಅಂದ್ರೆ 50 ಅಂಕ ಪಡೆದಿರ್ಬೇಕು. ಟೋಟಲ್ ಓವರ್ ಆಗಿ 50% ಓಕೆ, ಅದು ನಿನ್ನೆ ಇದನ್ನ ಹೇಳಿದೆ ನಿಮ್ಗೆ, ಅದೇನ್ ಸಮಸ್ಯೆ ಇಲ್ಲ. ಟೋಟಲ್ ಓವರ್ ಆಗಿ 50% 100% ಏನಪ್ಪಾ ಅಂದ್ರೆ ಅದಿದೆ, ಫಸ್ಟ್ ಅಲ್ಲೇ ಇದೆ PUC ಯಲ್ಲಿ ಕನಿಷ್ಠ 50 ಅಂಕಗಳು ಅಂತೇಳಿ. ಆದ್ರೆ ಲ್ಯಾಂಗ್ವೇಜ್ ಟೀಚರ್ ಆಗೋರಿಗೆ, ಭಾಷಾ ಶಿಕ್ಷಕರಾಗವರಿಗೆ, ಸೊ ಅವರ ಒಂದು ಅಂದ್ರೆ ಎರಡರಲ್ಲಿ ಆಯಾ ಭಾಷೆ ಅಂತಂದ್ರೆ ಉರ್ದು ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಬೇರೆ ಯಾವ್ದಾಗಿರ್ಬೋದು, ಅದರ ಜೊತೆಗೆ ಇಂಗ್ಲಿಷ್ ಭಾಷೆಯಲ್ಲಿ 50 ಅಂಕಗಳನ್ನ ಪಡಿಲೇಬೇಕು ಅಂತೇಳಿ ಮಾನದಂಡವನ್ನ ಮಾಡಿರ್ತಕ್ಕಂಥದ್ದು. ಇದರಿಂದ ಸಾಕಷ್ಟು 100ಕ್ಕೆ 80ರಷ್ಟು ಅಂದ್ರೆ 90ಕ್ಕೆ, ಈಗ ನಾವು ಸ್ಪರ್ಧಾರ್ಥಿಗಳಿದಾರಲ್ಲ 90%, ಅದರಲ್ಲಿ ಏನ್ ಪಾತ್ರ 80% ಎಲ್ರು ಏನ್ ಪಾತ್ರ ಹೊರಗಡೆ ಹೋಗ್ಬಿಡ್ತಾರೆ. ಇದಂತೂ 100ಕ್ಕೆ 100%. ಇದಾದ್ಮೇಲೆ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ, ಸೂಕ್ಷ್ಮವಾಗಿ ಗಮನಿಸಿದಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತೆ ಕೇಂದ್ರದಲ್ಲಿ ಕೇಂದ್ರೀಯ ಶಾಲೆಗಳಿದಾವಲ್ಲ, ಸೊ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ದಲ್ಲಿ ಆ ಶಾಲೆಗಳಲ್ಲಿ ರಿಕ್ರೂಟ್ಮೆಂಟ್ ಯಾವ ರೀತಿ ಆಗುತ್ತೆ ಅಂತಂದ್ರೆ, 1ರಿಂದ 5ನೇ ತರಗತಿಯಲ್ಲಿ ಸೊ ಸಾಮಾನ್ಯ ಶಿಕ್ಷಕ ಜನರಲ್ ಟೀಚರ್ ಅಂತೇಳಿ ಅವರು ಕನ್ಸಿಡರ್ ಮಾಡ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ಇವರು ಏನೋ ಮಾಡ್ಲಿಕ್ಕೆ ಹೋಗಿ ಅಥವಾ ಹುದ್ದೆಗಳೇ ಸಿಗಬಾರ್ದು ಅನ್ನೋ, ಅಂದ್ರೆ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಹುದ್ದೆಗಳು ಸಿಗೋದಿಲ್ಲ. ಒಂದೇನು ಅಂತಂದ್ರೆ ಜನರಲ್ ಟೀಚರ್ ಅಂತೇಳಿ ಮಾಡ್ಬೇಕಾಗತ್ತೆ. ಜನರಲ್ ಟೀಚರ್, ಸಾಮಾನ್ಯ ಶಿಕ್ಷಕರು ಅಂತೇಳಿ ಮಾಡಿದ್ರೆ ಸೊ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಆಮೇಲೆ ಅದ್ರ ಜೊತೆಗೆ ಒಂದು ಕನ್ಸೆಷನ್ ಮಾಡ್ಬೇಕಾಗತ್ತೆ ಅವರು. ಇಲ್ಲಿ ಏನಿದೆ ಅಲ್ಲ, ಟೋಟಲ್ 50%. ಇಲ್ಲಿ ಈಚ್ ಒನ್ ಸಬ್ಜೆಕ್ಟ್ ಇಂಗ್ಲಿಷ್ ಅಲ್ಲೂ ಏನಪ್ಪಾ ಅಂತಂದ್ರೆ ಸುಮಾರು ಜನಕ್ಕೆ ಅದು 50 ಅಂಕಗಳು ಇರೋದಿಲ್ಲ. ಹಾಗಾಗಿ ಸೊ ಇದನ್ನ ಟೋಟಲ್ ಒಟ್ಟಾರೆಯಾಗಿ 50 ಭಾಷಾ ಶಿಕ್ಷಕರಾಗ್ಬೇಕಂದ್ರೂ ಸಹಿತ ಒಟ್ಟಾರೆ ಮಾಡ್ಬೇಕು. ಸರ್, ಈಗ ಒಂದು ಟೋಟಲ್ ಇಲ್ಲನ್ರಿ ಅಂತೇಳಿ ನೀವು ಕೇಳ್ಬೋದು. ಟೋಟಲ್ ಇದೆ, ಆದ್ರೆ ಭಾಷಾ ಶಿಕ್ಷಕರಾಗ್ಬೇಕು ಅಂತಂದ್ರೆ ಅವರು ಕಂಪಲ್ಸರಿ ಕನ್ನಡ ಅಥವಾ ಅದರ ಜೊತೆಗೆ ಬೇರೆ ಬೇರೆ ಭಾಷೆಗಳು, ಅದ್ರ ಜೊತೆಗೆ ಕಂಪಲ್ಸರಿ ಯಾವುದು ಅಂತಂದ್ರೆ ಇಂಗ್ಲಿಷ್, ಅದರಲ್ಲಿ 50 ಅಂಕಗಳು ಪಡೆದಿರ್ಲೇಬೇಕು. ಇದು ಭಾಷಾ ಶಿಕ್ಷಕರಿಗೆ. ಹಾಗಾದ್ರೆ ಬೇರೆ ಯಾವ ಸಬ್ಜೆಕ್ಟ್ ಸರ್, ಇನ್ನು ಗಣಿತ ವಿಜ್ಞಾನ ತುಂಬತಾನ ಅಲ್ಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಬರೋದೇ ಇಲ್ಲ. ಅದು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ದವ್ರು ಕೊಟ್ಟೇ ಇಲ್ಲ ಅವನು. ಹಂಗಾದ್ರೆ ನಾವು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ದವರು ಭಾಷಾ ಶಿಕ್ಷಕರ ಅಂತೇಳಿ ಬರಿಬೇಕಾಗತ್ತೆ. ಸೊ ತುಂಬಾ ಕನ್ಫ್ಯೂಷನ್ ಇದು. ಆ ಭಾಷಾ ಶಿಕ್ಷಕರ ಅಂತೇಳಿ ಬರೆದಾಗ ಏನಾಗುತ್ತೆ, ಸೊ ಇವು ಏನಪ್ಪಾ ಅಂದ್ರೆ ಕ್ರೈಟೇರಿಯಾಗಳು, ಮಾನದಂಡಗಳು ಮುಳುವಾಗಿ ಬಿಡ್ತಾವ, ಹೌದಾ? ಇಲ್ಲಿ ನೋಡಿ, ಭಾಷಾ ಶಿಕ್ಷಕರು ಅಂತೇಳಿ ಬರೆದ ನಂತರ ಇದು ನಾವು ಎಕ್ಸಾಮ್ ಬರಿತೀವಿ, ಇಲ್ಲಂತಲ್ಲ. ಸೊ ಆದ್ರೆ ಪೋಸ್ಟ್ಗಳ ಸಂಖ್ಯೆ ಕಡಿಮೆ. ಆಮೇಲೆ ಇನ್ನೊಂದು ವಿಚಾರ ನನಗ ಅರ್ಥ ಆಗ್ತಾನೆ ಇಲ್ಲ, ಇದು ಶಿಕ್ಷಣ ಇಲಾಖೆ ಧೋರಣೆ ಯಾವ ರೀತಿ ಇದೆ ಅಂತಂದ್ರೆ, ಡಿ.ಎಡ್ ಅಲ್ಲಿ ಈಗ DLED ಅಂತೇಳಿ ಆಗಿದೆ. ಡಿ.ಎಡ್ ಅಲ್ಲಿ ಆರ್ಟ್ಸ್ ಅಭ್ಯರ್ಥಿ ಸೊ ಸೋಷಿಯಲ್ ಸೈನ್ಸ್ ಜೊತೆಗೆ ಮ್ಯಾಥಮೆಟಿಕ್ಸ್ ಅನ್ನ ಓದಿರ್ತಾನೆ.
ಇಲ್ಲಿ ಅವನಿಗೆ ಅವಕಾಶ ಇಲ್ಲ. ಮ್ಯಾಥಮೆಟಿಕ್ಸ್ ಅನ್ನ ಡಿ.ಎಡ್ ಅಲ್ಲಿ ಮೆಥಡಾಲಜಿಯನ್ನ ಓದಿ, ಆಮೇಲೆ ಸುಮಾರು 10-12 ವರ್ಷಗಳಿಂದ ಟಿ.ಇ.ಟಿ ಮ್ಯಾಥ್ಸ್ ಅಲ್ಲಿ 30 ಅಂಕಗಳಿಗೆ ಟಿ.ಇ.ಟಿ ಅನ್ನ ಪೇಸ್ ಮಾಡಿ ಮ್ಯಾಥಮೆಟಿಕ್ಸ್ ರೈಟಿಂಗ್ ಮಾಡಿರ್ತೀರಿ ನೀವು, MCQs ಗಳನ್ನ ಬಿಡಿ ಅಂದ್ರೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿರ್ತೀರಿ, ಪೇಸ್ ಮಾಡಿರ್ತೀರಿ. ಹಾಗಾದ್ರೆ ಇಲ್ಲಿ ಅವಕಾಶ ಈಗ ಆ ಪೋಸ್ಟ್ ಇಲ್ಲ ಅಂದ್ರೆ ಏನು ಗತಿ ಹೇಳಿ? ಈಗ ಯಾರು PUC ಅಲ್ಲಿ ಮ್ಯಾಥ್ಸ್ ಮಾಡ್ಕೊಂಡಿದ್ದಾರೆ, ಡಿ.ಎಡ್ ಅಲ್ಲಿ ಮೆಥಡಾಲಜಿ ಇಲ್ಲ ಅಂತವ್ರನ್ನ ಏನ್ ಪಾತ್ರ ತಗೋತಾ ಇದಾರೆ. ಯಾರು PUC ಅಲ್ಲಿ ಆರ್ಟ್ಸ್ ಮಾಡಿದ್ದಾರೆ ಅಂತವ್ರು ಏನ್ ಪಾತ್ರ ಈಗ ಡಿ.ಎಡ್ ಅಲ್ಲಿ ಮೆಥಡ್ ಮಾಡಿದ್ದಾರೆ ಅಂತವ್ರನ್ನ ಏನ್ ಪಾತ್ರ ಕೈ ಬಿಡ್ತಾ ಇದೆ ಇಲಾಖೆ. ಇದೆಂತ ಧೋರಣೆ ನೋಡ್ರಿ. ಇದು ಎಲ್ಲ ಏನ್ ಪಾತ್ರ ಅವೈಜ್ಞಾನಿಕವಾಗಿರ್ತಕ್ಕಂಥವು. ಮತ್ತೆ ಇನ್ನೂ ಅನೇಕ ಸಮಸ್ಯೆಗಳಿದಾವ್ರಿ. ಆಮೇಲೆ ಈಗ GPS ಸ್ಟಾರ್ ಸೈನ್ಸ್ ಟೀಚರ್ ಅಂತೇಳಿ ಬಂದಾಗ ಅಲ್ಲಿ ಕಂಪಲ್ಸರಿ ಆಗಿ 3 ವಿಷಯಗಳನ್ನ ಓದಿರ್ಬೇಕು ಅಂತಿದೆ. ಸೊ ಅಲ್ಲಿ ಏನ್ ಪಾತ್ರ ಇನ್ನೂ ಸಾಕಷ್ಟು ಒಂದಲ್ಲ ಎರಡಲ್ಲ ಸುಮಾರು ಸಮಸ್ಯೆಗಳಿದಾವ. ಆಮೇಲೆ ಬರವಣಿಗೆಯನ್ನ ಕಂಪಲ್ಸರಿ ಮಾಡಿದ್ದಾರೆ. ಬರವಣಿಗೆಯನ್ನ ಬೈಲಿಂಗ್ವಲ್ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಅದನ್ನು ಹೇಳ್ತಾ ಇದೀನಿ ಕೇಳಿ. ಸೊ 50 ಅಂಕಗಳು ಅಂದ್ರೆ 3ನೇ ಪೇಪರ್ದಲ್ಲಿ. ಸೊ ಈಗ ಪಬ್ಲಿಕ್ ಶಾಲೆಗಳ ಒಂದು ಕಾನ್ಸೆಪ್ಟ್ ಏನು ಅಂತಂದ್ರೆ ಬೈಲಿಂಗ್ವಲ್, ಎರಡೂ ಭಾಷೆಯಲ್ಲಿ ಏನ್ ಪಾತ್ರ ನೀವು ಏಬಲ್ ಆಗಿರ್ಬೇಕು. ಹಾಗಾಗಿ ಬೈಲಿಂಗ್ವಲ್ ಅಂತ ಬರೆದಿದ್ದಾರೆ. ಇದನ್ನು ಸಹಿತ ನಾವು ತೆಗೆದುಹಾಕಬಹುದು ಮನಸ್ಸು ಮಾಡಿದ್ರೆ. ಅರ್ಥ ಮಾಡ್ಕೊಳ್ಳಿ, ಸೋಮವಾರ ದಿವಸ ನಾವೇನ್ ಪಾತ್ರ ಎಲ್ಲ ಒಂದು ಸ್ಪರ್ಧಾಕಾಂಕ್ಷಿಗಳು, ವಿಶೇಷವಾಗಿ PS ಸ್ಟಾರ್ ಆಕಾಂಕ್ಷಿಗಳು, ನಿಮ್ಗೆ ಯಾವ ಹುದ್ದೆನೂ ಬರೋದಿಲ್ಲ ಆರ್ಟ್ಸ್ ಅವ್ರಿಗೆ. ಬೇಕಾದ್ರೆ ನೋಡ್ರಿ ನೀವ 10 ಸಲ ವಿಚಾರ ಮಾಡ್ರಿ, ನಿಮ್ಗೆ ಯಾವ ಹುದ್ದೆನೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ರು ಏನ್ ಪಾತ್ರ ಕಮಿಷನರ್ ಜೊತೆ ಮಾತಾಡ್ತಿದೆ, ನಮ್ಗೆ ಡಿ.ಎಡ್ ಅಲ್ಲಿ ಅಥವಾ ಟಿ.ಇ.ಟಿ ಅಲ್ಲಿ ನೀವು ಮ್ಯಾಥಮೆಟಿಕ್ಸ್ ಯಾಕೆ ಓದಿಸಿದ್ರಿ ಅಂತ ಅನ್ನೋದು ಕೇಳೋದಿದೆ. ಆಮೇಲೆ ಈಗ ಮಾನದಂಡಗಳನ್ನ ಬಹಳ ಟಫ್ ಆಗಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಆಮೇಲೆ ಹಿಂದಿ ಮತ್ತೆ ಕನ್ನಡ ಮಾಡಿದವ್ರಿಗೆ ಅವಕಾಶನೇ ಇಲ್ಲ. ಇಲ್ಲಿ ಇಂಗ್ಲಿಷ್ ಮಾಡಿರ್ಲೇಬೇಕು ಅಂತಿದೆ. ಉರ್ದು ಮತ್ತು ಕನ್ನಡ ಮಾಡಿದವ್ರಿಗೆ ಅವಕಾಶನೇ ಇಲ್ಲ. ಕಂಪಲ್ಸರಿ ಮತ್ತು ಅಂತ ಹೇಳಿದ್ರೆ ಅಲ್ಲಿ ಕಂಪಲ್ಸರಿ ಇಂಗ್ಲಿಷೇ ಓದಿರ್ಬೇಕು. ಸೊ ಇವೆಲ್ಲ ಇದೆ. ಆಮೇಲೆ ವಯೋಮಿತಿದೊಂದು ಸಮಸ್ಯೆ ಇದೆ. ಅದು ಏನ್ ಮಾಡಿದಾರೆ, ಅದು ಸಮಸ್ಯೆ ನೋಡ್ಬೇಕಾದ್ರೆ ಅಂದ್ರೆ ಮಿಸ್ ಆಗಿ ಮಾಡಿದಾರ ಅಥವಾ ಅದನ್ನ ಇಲಾಖೆಯಲ್ಲಿ ಉದ್ದೇಶಪೂರ್ವಕವಾಗಿ ಮಾಡಿದಾರ ಅನ್ನುವಂಥದ್ದು ಅದು ಕ್ಲಾರಿಫಿಕೇಶನ್ ಬೇಕಾಗಿದೆ. ಆಮೇಲೆ GPT ಸೈನ್ಸ್ ಕ್ಯಾಂಡಿಡೇಟ್ ಅದು ಏನ್ ಪಾತ್ರ ಇಲ್ಲಿ ಈ ಕೇವಲ ನೀವು 3 ಅಂದ್ರೆ ಮ್ಯಾಂಡೇಟರಿ ಆಗಿ 3 ಸಬ್ಜೆಕ್ಟ್ಗಳನ್ನ ಓದಿರ್ಬೇಕಂತಿದೆ. ಒಂದಿಷ್ಟು ಆಕಾಂಕ್ಷಿಗಳು ಹೊರಗಡೆ ಉಳ್ತಾ ಇದ್ದಾರೆ. ಆಮೇಲೆ PS ಸ್ಟಾರ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದು ಒಂದು ಕತೆ ಆದ್ರೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಅವ್ರು ಒಂದು ಕತೆ. ಅಲ್ಲಿ ಏನ್ ಪಾತ್ರ ಸೈನ್ಸ್ ಸಬ್ಜೆಕ್ಟ್ ಎಂದವಲ್ಲ ಅಲ್ಲಿ 3 ಸಬ್ಜೆಕ್ಟ್ ಈಚ್ ಒಂದು ಸಬ್ಜೆಕ್ಟ್ 50 ಅಂಕಗಳು ತೆಗೆದಿರಲೇಬೇಕಂತಿದೆ. ಅದೊಂದು ಮಾನದಂಡ ಇದೆ. ಹಂಗಾದ್ರೆ ಇಲ್ಲಿ ಪೋಸ್ಟ್ಗಳು ತುಂಬುವುದಿಲ್ಲ, ತುಂಬಕ್ ಆಗುದಿಲ್ಲ. ಈ 900 ಪೋಸ್ಟ್ಗಳು ಫಿಲ್ಲೇ ಆಗುದಿಲ್ಲ. ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ಇಲಾಖೆಗೆ ಒಂದು ಮನವರಿಕೆ ಮಾಡುವುದಿದೆ. ಸೊ ಕೇವಲ ಅಬ್ಜೆಕ್ಷನ್ ಮೂಲಕ ಆಗುದಿಲ್ಲ ಇದು. ಹೋಗಿ ಏನ್ ಪಾತ್ರ ನಾವು ಅಲ್ಲಿ ಎಲ್ರ ಜೊತೆ ಮನವೊಲಿಸಿ ಇದು ಹಿಂಗಿದೆ, ಇದು ಹಿಂಗ್ಯಾಕ್ ಮಾಡಿದ್ರಿ ಅಂತ ಹೇಳಿ ಹೇಳಿದಾಗನ ಸೊ ಇದು ಕಂಪ್ಲೀಟ್ ಆಗತ್ತೆ. ಸೊ ಆಲ್ರೆಡಿ ಏನ್ ಪಾತ್ರ ಸುಮಾರು ಜನ ಹಾಕ್ತಾ ಇದ್ರಿ ಅಬ್ಜೆಕ್ಷನ್ ಹಾಕಿ, ಒಬ್ಬೊಬ್ರು 10, 20, 30 ಅಪ್ಲಿಕೇಶನ್ ಏನ್ ಪಾತ್ರ ಹಾಕ್ತಾ ಇದ್ರಿ, ಹಾಕ್ರಿ, ಏನ್ ಸಮಸ್ಯೆ ಇಲ್ಲ, ಹಾಕಿ. ಅದ್ರ ಜೊತೆಗೆ ಸೋಮವಾರ ದಿವಸ ನೀವೆಲ್ಲರೂ ಏನ್ ಪಾತ್ರ ಕೇಳ್ತಾ ಇದ್ರಿ, ಸರ್ ಒಂದು ದಿನಾಂಕವನ್ನು ನಿಗದಿ ಮಾಡ್ರಿ ಅಂತ ಹೇಳ್ತಾ ಇದ್ರಿ. ಸೊ ಸೋಮವಾರ ದಿನ ನಾವೇನ್ ಪಾತ್ರ ಡಿಪಾರ್ಟ್ಮೆಂಟ್ಗೆ ಹೋಗಿ ಈ 3 GPT ಆಗಿರ್ಬೋದು, ಆಮೇಲೆ PS ಸ್ಟಾರ್ ಆಗಿರ್ಬೋದು, HS ಸ್ಟಾರ್ದಲ್ಲಿ ಈಗ ಬರವಣಿಗೆಯನ್ನ ಇಟ್ಟಿದ್ದಾರೆ. ಆ ಬರವಣಿಗೆಯನ್ನ ಸೊ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವರಿಗೆ ತುಂಬಾ ಸಮಸ್ಯೆ ಆಗುವುದುಂಟು. ಅಲ್ಲಿರ್ತಕ್ಕಂಥ ಮಾರ್ಕ್ಸ್ಗಳನ್ನ ಅಂಕಗಳನ್ನ ಅವನು CET ಅಲ್ಲಿ ಕನ್ಸಿಡರ್ ಮಾಡ್ತಾನೆ. ಹಾಗಾಗಿ ಇಂಗ್ಲಿಷ್ ಏನ್ ಪಾತ್ರ ಬಹಳ ಟಫ್ ಅನಿಸ್ಬಿಡುತ್ತೆ. ಅಲ್ಲಿ ಪತ್ರಲೇಖನ, ಪ್ರಬಂಧ, ಗಾದೆ ಮಾತು, ಸ್ವತಂತ್ರ ವಾಕ್ಯಗಳು, ಪದ್ಯ, ಚಿತ್ರ ಇವೆಲ್ಲ ಸಾಕಷ್ಟು ಏನ್ ಪಾತ್ರ ಕೊಡ್ತಾನೆ ಇಲ್ಲಿ, ಇಂಗ್ಲಿಷ್ ಆಯ್ತು ಕನ್ನಡದಾಗಾಯ್ತು. ಆಮೇಲೆ ಅಲ್ಲಿ ಅಂಕಗಳನ್ನ ಪಡೆಯೋದು ಬಹಳ ಕಷ್ಟ ಆಗಿಬಿಡುತ್ತೆ. 10-12 ಅಂಕಗಳು ಬಂದ್ರೆ ಸೊ ಅಲ್ಲಿ ಏನಾಗುತ್ತೆ, ಫೇಲ್ಯೂರ್ ಆಗಿಬಿಡುತ್ತೆ. ಅದಕ್ಕೆ ಬರವಣಿಗೆ ಹೋಗ್ಬೇಕು. ಬರವಣಿಗೆಯನ್ನ ಕೇವಲ ಕನ್ನಡದಲ್ಲಿ ಇಡುವ ರೀತಿಯಲ್ಲಿ ಮಾಡಬೇಕು. ಅದು ಕಷ್ಟ ಇದೆ, ಆದ್ರೆ ನೀವೆಲ್ಲರೂ ಮನಸ್ಸು ಮಾಡಿದ್ರೆ ಅದು ಸಾಧ್ಯ ಆಗಿಸ್ಬಹುದು. ಯಾಕೆ ಕಷ್ಟ ಇದೆ ಅಂತಂದು ಹೇಳಿದೆ ನಿಮ್ಗೆ. ಬೈಲಿಂಗ್ವಲ್ ಸ್ಕೂಲ್ಗಳು ಬಂದಾವ ಇವಾಗ ಎಲ್ಲ ಕಡೆ. ಪಾಲಕರು ಮಕ್ಕಳನ್ನ ಸ್ಕೂಲ್ಗೆ ಯಾಕೆ ಕಳಿಸ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಇಲ್ಲ ಅಂತ ಹೇಳಿ ಕಳಿಸ್ತಾ ಇಲ್ಲ. ಹಾಗಾಗಿ ಸರ್ಕಾರದ ಉದ್ದೇಶ ಬೈಲಿಂಗ್ವಲ್ ಅಂದ್ರೆ ಒಬ್ಬ ವ್ಯಕ್ತಿಗೆ ಕನಿಷ್ಠ ಮಟ್ಟದ ಜ್ಞಾನ ಇಂಗ್ಲಿಷ್ ಅಲ್ಲಿ ಬೇಕೇ ಬೇಕಲ್ವಾ. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಅದೆಲ್ಲ ಇದೆ. ನಾಳೆ ಸೋಮವಾರ ದಿವಸ ಎಲ್ಲರೂ ಏನ್ ಡಿಪಾರ್ಟ್ಮೆಂಟ್ಗೆ ಬನ್ನಿ, ಪ್ರತಿಯೊಬ್ರು. ಇಲ್ಲಿ ಸುಮಾರು ಸಮಸ್ಯೆಗಳಿದಾವ. ಸೊ ಈ ಸಮಸ್ಯೆಗಳಿಗೆ ಸಾಮಾನ್ಯ ಅಂತೇಳಿ ಮಾಡ್ಬೇಕಾಗಿದೆ. ಓವರ್ ಆಲ್ 50% ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಓವರ್ ಆಲ್ 50% ಇದೆ. ಭಾಷಾ ಶಿಕ್ಷಕರಾಗಬೇಕು ಅಂತಂದ್ರೆ ಅಲ್ಲಿ ಭಾಷೆ ಎರಡೂ ಲ್ಯಾಂಗ್ವೇಜ್ ಅಲ್ಲಿ 50 ಅಂಕಗಳು ಪಡೆದಿರ್ಬೇಕು. ಮತ್ತೆ ಹಿಂದಿ ಕನ್ನಡ ಮಾಡಿದವರಿಗೆ ಅವಕಾಶನೇ ಇಲ್ಲ, ಇಂಗ್ಲಿಷ್ ಕಂಪಲ್ಸರಿ ಅಂತಿದೆ. ಓಕೆ,
ಸೊ ಪ್ರತಿಯೊಬ್ರು ಬನ್ನಿ. ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ಅಲ್ಲಿ ಪ್ರತಿದಿನ ಅಪ್ಡೇಟ್ ನಿಮ್ಗೆ ಮಾಹಿತಿ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಂಗೆ ಸ್ಪರ್ಧಾಕಾಶಿ ಅಕಾಡೆಮಿಲಿ ನೋಡಿ ಸಾಕಷ್ಟು ಬ್ಯಾಚ್ ಕೋರ್ಸ್ಗಳು ರನ್ನಿಂಗ್ ಇದೆ. ಸೊ ಆಸಕ್ತರು ಒಂದು ನಿಮ್ಮ ಏನು ಹಿಂದೆ ಇರ್ತಾರಲ್ಲ ಅವ್ರನ್ನೆಲ್ಲ ಕೇಳಿ ಕ್ಲಾಸ್ ಅನ್ನ ಬೈ ಮಾಡ್ಕೋಬಹುದು. ಪ್ಲೇ ಸ್ಟೋರ್ಗೆ ಹೋದ್ರೆ ನಮ್ದು ಆ್ಯಪ್ ಸಿಗುತ್ತೆ. ಸೊ ಹೆಚ್ಚಿನ ಮಾಹಿತಿ ಈಗ ಕೆಳಗಡೆ ಕಾಣ್ತಕ್ಕಂಥ ನಂಬರ್ಗಳಿಗೆ ಸಂಪರ್ಕ ಮಾಡೋದ್ರ ಮೂಲಕ ಎನ್ರೋಲ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್.